ಹೈಕೋರ್ಟ್ನಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರ ಕೋರ್ಟ್ ಮುಂದೆ ಏನು ಮೂಡಾಗೆ ಸಂಬಂಧಪಟ್ಟಂಥ ಪ್ರಕರಣ ಕೋರ್ಟ್ ಮುಂದೆ ಬಂದಿತ್ತು. ಈಗಾಗಲೇ ಕಳೆದ 2-3 ಇಯರಿಂಗು ಬೆಂಗಳೂರಿನ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವ್ರ ಮುಂದೆ CBI ಪ್ರಕರಣ ಬಂದಿತ್ತು. ಇವತ್ತಿನ ದಿವಸ ನಾವೇನು ಈ ಒಂದು ಲೋಕಾಯುಕ್ತ ಮೂಡಾಗೆ ಸಂಬಂಧಪಟ್ಟಂತೆ FIR ಅನ್ನು ರಿಜಿಸ್ಟರ್ ಮಾಡಿದೆ. ಆ FIR ಮೇಲೆ ಇನ್ವೆಸ್ಟಿಗೇಷನ್ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಮಾಣಿಕ ತನಿಖೆ ಆಗಬೇಕು, ಸಾರ್ವಜನಿಕವಾಗಿ ನ್ಯಾಯ ಹೊರಗೆ ಬರಬೇಕು, ಈ ಮೂಡ ಪ್ರಕರಣ ಸತ್ಯಾಸತ್ಯತೆ ಜನಕ್ಕೆ ಗೊತ್ತಾಗಬೇಕು ಅಂತೇಳಿ ನಾವು ಖಾಸಗಿ ದೂರನ್ನು ಸ್ಪೆಷಲ್ ಕೋರ್ಟಲ್ಲಿ ಫೈಲ್ ಮಾಡಿದಂಥ ಸಂದರ್ಭದಲ್ಲಿ ಸ್ಪೆಷಲ್ ಕೋರ್ಟ್ ಒಂದು ಆದೇಶ ಮಾಡಿತ್ತು, ಲೋಕಾಯುಕ್ತಗೆ FIR ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ. ಎಲ್ಲೋ ಒಂದು ಕಡೆ ಲೋಕಾಯುಕ್ತ ರಾಜ್ಯ ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಲೋಕಾಯುಕ್ತ ಕೆಲಸ ಮಾಡ್ತಿದ್ರಿಂದ ಲೋಕಾಯುಕ್ತ ಮೇಲೆ ನಮ್ಮ ಅರ್ಜಿದಾರರಿಗಾಗಲಿ ನಮಗಾಗಲಿ ಯಾವ ಒಂದು ವಿಶ್ವಾಸ ಬರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ನಾವು ಹೈಕೋರ್ಟ್ನ ಮೊರೆ ಹೋಗಬೇಕಾಯಿತು. ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿ ಲೋಕಾಯುಕ್ತದಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಏನು FIR ಇದೆ ಅದನ್ನು CBIಗೆ ವರ್ಗಾವಣೆ ಮಾಡಬೇಕು. ಸ್ವಾಯತ್ತ ಸಂಸ್ಥೆಯಾದ CBIಯಿಂದ ಒಂದು ಸ್ವ ತನಿಖೆ ನಡೆದು ಒಂದು ಗುಣಮಟ್ಟದ ತನಿಖೆ ನಡೆದಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ನ್ಯಾಯವಾದಂಥ ಒಂದು ರಿಪೋರ್ಟ್ ಆಚೆ ಬರಬೇಕು ಅನ್ನೋ ಉದ್ದೇಶದಿಂದ ನಾವೊಂದು ರಿಟ್ ಅರ್ಜಿಯನ್ನು ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಸಲ್ಲಿಸಿದ್ದು. ನಮ್ಮ ಅರ್ಜಿದಾರರು ಸಲ್ಲಿಸಿದ್ದು ಸ್ನೇಹಮಯಿ ಕೃಷ್ಣ ಅವರು. ಅದು ಇವತ್ತು ಒಂದು ಪ್ರಕರಣ ಇವತ್ತು ಹಿಯರಿಂಗಿಗೆ ಧಾರವಾಡ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವ್ರ ಮುಂದೆ ಬಂದಿತ್ತು. ಇವತ್ತು ನಮ್ಮ ಹಿರಿಯ ವಕೀಲರು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಮಣಿಂದರ್ ಸಿಂಗ್ ಅವರು ನಮ್ಮ ಅರ್ಜಿದಾರರ ಪರವಾಗಿ ಬಂದು ಹಿಯರಿಂಗನ್ನು ಸುದೀರ್ಘವಾಗಿ ಹಿಯರಿಂಗನ್ನು ಮಾಡಿದರು. ಕೋರ್ಟ್ ಎಲ್ಲ ವಾದವನ್ನು ಆಲಿಸಿದ ನಂತರ ಅದರ್ ಸೈಡ್ ಅವರು ಈ ಮೈನ್ ಪಿಟಿಷನ್ಗೆ ಇವತ್ತು ಅಬ್ಜೆಕ್ಷನ್ನ ಫೈಲ್ ಮಾಡಿರ್ತಕ್ಕಂಥದ್ದು, ಆ ಕಾಪಿಗಳನ್ನು ನಮಗೆ ಬೆಳಗ್ಗೆ ಸಲ್ಲಿಸಿರ್ತಕ್ಕಂಥದ್ದನ್ನು ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ. ನಾವು ಈಗಾಗಲೇ EDಯನ್ನು ಅದರಲ್ಲಿ ಇಂಪ್ಲೀಡ್ ಮಾಡಬೇಕು ಅಂತೇಳಿ ಒಂದು ಇಂಪ್ಲೀಡ್ ಅಪ್ಲಿಕೇಶನನ್ನು ಕೂಡ ಹಾಕಿದ್ದು. ಅದಕ್ಕೂ ಕೂಡ ಅಬ್ಜೆಕ್ಷನ್ಸು ಮತ್ತು ಮೈನ್ ಪಿಟಿಷನ್ಸ್ಗೆ ಅಬ್ಜೆಕ್ಷನ್ ಹಾಕಬೇಕು ಅಂತೇಳಿ ಕೋರ್ಟು ಈ ಒಂದು ವಿಚಾರಣೆಯನ್ನು 26ಗೆ ಫೈನಲಿ ಹಿಯರಿಂಗ್ ಮಾಡಬೇಕು ಅಂತೇಳಿ 27ಗೆ ಫೈನಲಿ ಹಿಯರಿಂಗ್ ಮಾಡಬೇಕು. 26 ತನಕ ಏನು ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಆಗ್ತದೆ ಆ ರಿಪೋರ್ಟನ್ನು 26 ಕೋರ್ಟಿಗೆ ನೀವು ಕೊಡಬೇಕು ಅಂತಕ್ಕಂಥದ್ದನ್ನು ಲೋಕಾಯುಕ್ತ ವಕೀಲರಿಗೆ ಹೇಳಿದ್ದಾರೆ. 27 ಸುದೀರ್ಘ ವಿಚಾರಣೆ ನಡೀತದೆ. ಒಂದು ಉತ್ತಮವಾದಂಥ ಒಂದು ವಿಚಾರಣೆ ನಂತರ ಒಂದು ನ್ಯಾಯಾಲಯದ ತೀರ್ಪು ಆಚೆ ಬರ್ತದೆ ಅಂತ ನಾವು ಕಾದು ನೋಡೋರಿದ್ದೀವಿ. 26/10ವರೆಗೆ ಮತ್ತೆ ವಿಚಾರಣೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 27 ಇದೇ ನ್ಯಾಯಾಲಯದಲ್ಲಿ ಪ್ರಾರಂಭ ಆಗೋದಿದೆ. ಸರ್, ನಾವು ಇದರಲ್ಲಿ CBIಗೆ ಇನ್ವೆಸ್ಟಿಗೇಷನ್ಗೆ ಏನು ಕೇಳಿದ್ವಿ, EDನೂ ಕೂಡ ಇದರಲ್ಲಿ ಈಗಾಗಲೇ ಇನ್ವಾಲ್ವ್ ಆಗಿರೋದ್ರಿಂದ ಮನಿ ಲ್ಯಾಂಡ್ರಿಂಗ್ ಸಂಬಂಧಪಟ್ಟಂತೆ ಮೂಡಾದಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳಿಗೆ ED ಈಗಾಗಲೇ ಇನ್ವೆಸ್ಟಿಗೇಷನಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ EDನೂ ಇಂಪ್ಲೀಡ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೇಳಿದ್ದೀವಿ. ಅದಕ್ಕೂ ಕೂಡ ಅವ್ರ ಅಬ್ಜೆಕ್ಷನನ್ನು ರೆಸ್ಪಾಂಡೆಂಟ್ಸ್ ಅವರು ಅಬ್ಜೆಕ್ಷನನ್ನು ಇವತ್ತು ಸಲ್ಲಿಸಿದ್ದಾರೆ. ಮೈನ್ ಪಿಟಿಷನ್ಗೂ ಕೂಡ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ. ಇನ್ನು ಮುಂದೆ ಯಾವುದೇ ಅಬ್ಜೆಕ್ಷನ್ಸನ್ನು ನೀವು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತೇಳಿ ಫೈನಲಿ 27th ಹಿಯರಿಂಗನ್ನು ಫಿಕ್ಸ್ ಮಾಡಿದೆ ಕೋರ್ಟ್. ಹೈಕೋರ್ಟ್ನಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರ ಕೋರ್ಟ್ ಮುಂದೆ ಏನು ಮೂಡಾಗೆ ಸಂಬಂಧಪಟ್ಟಂಥ ಪ್ರಕರಣ ಕೋರ್ಟ್ ಮುಂದೆ ಬಂದಿತ್ತು. ಈಗಾಗಲೇ ಕಳೆದ 2-3 ಇಯರಿಂಗು ಬೆಂಗಳೂರಿನ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವ್ರ ಮುಂದೆ CBI ಪ್ರಕರಣ ಬಂದಿತ್ತು. ಇವತ್ತಿನ ದಿವಸ ನಾವೇನು ಈ ಒಂದು ಲೋಕಾಯುಕ್ತ ಮೂಡಾಗೆ ಸಂಬಂಧಪಟ್ಟಂತೆ FIR ಅನ್ನು ರಿಜಿಸ್ಟರ್ ಮಾಡಿದೆ. ಆ FIR ಮೇಲೆ ಇನ್ವೆಸ್ಟಿಗೇಷನ್ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಮಾಣಿಕ ತನಿಖೆ ಆಗಬೇಕು, ಸಾರ್ವಜನಿಕವಾಗಿ ನ್ಯಾಯ ಹೊರಗೆ ಬರಬೇಕು, ಈ ಮೂಡ ಪ್ರಕರಣ ಸತ್ಯಾಸತ್ಯತೆ ಜನಕ್ಕೆ ಗೊತ್ತಾಗಬೇಕು ಅಂತೇಳಿ ನಾವು ಖಾಸಗಿ ದೂರನ್ನು ಸ್ಪೆಷಲ್ ಕೋರ್ಟಲ್ಲಿ ಫೈಲ್ ಮಾಡಿದಂಥ ಸಂದರ್ಭದಲ್ಲಿ ಸ್ಪೆಷಲ್ ಕೋರ್ಟ್ ಒಂದು ಆದೇಶ ಮಾಡಿತ್ತು, ಲೋಕಾಯುಕ್ತಗೆ FIR ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ. ಎಲ್ಲೋ ಒಂದು ಕಡೆ ಲೋಕಾಯುಕ್ತ ರಾಜ್ಯ ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಲೋಕಾಯುಕ್ತ ಕೆಲಸ ಮಾಡ್ತಿದ್ರಿಂದ ಲೋಕಾಯುಕ್ತ ಮೇಲೆ ನಮ್ಮ ಅರ್ಜಿದಾರರಿಗಾಗಲಿ ನಮಗಾಗಲಿ ಯಾವ ಒಂದು ವಿಶ್ವಾಸ ಬರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ನಾವು ಹೈಕೋರ್ಟ್ನ ಮೊರೆ ಹೋಗಬೇಕಾಯಿತು. ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿ ಲೋಕಾಯುಕ್ತದಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಏನು FIR ಇದೆ ಅದನ್ನು CBIಗೆ ವರ್ಗಾವಣೆ ಮಾಡಬೇಕು. ಸ್ವಾಯತ್ತ ಸಂಸ್ಥೆಯಾದ CBIಯಿಂದ ಒಂದು ಸ್ವ ತನಿಖೆ ನಡೆದು ಒಂದು ಗುಣಮಟ್ಟದ ತನಿಖೆ ನಡೆದಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ನ್ಯಾಯವಾದಂಥ ಒಂದು ರಿಪೋರ್ಟ್ ಆಚೆ ಬರಬೇಕು ಅನ್ನೋ ಉದ್ದೇಶದಿಂದ ನಾವೊಂದು ರಿಟ್ ಅರ್ಜಿಯನ್ನು
ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಸಲ್ಲಿಸಿದ್ದು ನಮ್ಮ ಅರ್ಜಿದಾರರು ಸಲ್ಲಿಸಿದ್ದು ಸ್ನೇಹಮಯಿ ಕೃಷ್ಣ ಅವರು. ಅದು ಇವತ್ತು ಒಂದು ಪ್ರಕರಣ ಇವತ್ತು ಹಿಯರಿಂಗಿಗೆ ಧಾರವಾಡ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವ್ರ ಮುಂದೆ ಬಂದಿತ್ತು. ಇವತ್ತು ನಮ್ಮ ಹಿರಿಯ ವಕೀಲರು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಮಣಿಂದರ್ ಸಿಂಗ್ ಅವರು ನಮ್ಮ ಅರ್ಜಿದಾರರ ಪರವಾಗಿ ಬಂದು ಹಿಯರಿಂಗನ್ನು ಸುದೀರ್ಘವಾಗಿ ಹಿಯರಿಂಗನ್ನು ಮಾಡಿದರು. ಕೋರ್ಟು ಎಲ್ಲ ವಾದವನ್ನು ಆಲಿಸಿದ ನಂತರ ಅದರ್ ಸೈಡ್ ಅವರು ಈ ಮೈನ್ ಪಿಟಿಷನ್ಗೆ ಇವತ್ತು ಅಬ್ಜೆಕ್ಷನ್ನ ಫೈಲ್ ಮಾಡಿರ್ತಕ್ಕಂಥದ್ದು, ಆ ಕಾಪಿಗಳನ್ನು ನಮಗೆ ಬೆಳಗ್ಗೆ ಸಲ್ಲಿಸಿರ್ತಕ್ಕಂಥದ್ದನ್ನು ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ. ನಾವು ಈಗಾಗಲೇ ಇ ಡಿಯನ್ನು ಅದರಲ್ಲಿ ಇಂಪ್ಲೀಡ್ ಮಾಡಬೇಕು ಅಂತೇಳಿ ಒಂದು ಇಂಪ್ಲೀಡ್ ಅಪ್ಲಿಕೇಶನನ್ನು ಕೂಡ ಹಾಕಿದ್ದು, ಅದಕ್ಕೂ ಕೂಡ ಅಬ್ಜೆಕ್ಷನ್ಸು ಮತ್ತು ಮೈನ್ ಪಿಟಿಷನ್ಸ್ಗೆ ಅಬ್ಜೆಕ್ಷನ್ ಹಾಕಬೇಕು ಅಂತೇಳಿ ಕೋರ್ಟು ಈ ಒಂದು ವಿಚಾರಣೆಯನ್ನು 26ಗೆ ಫೈನಲಿ ಹಿಯರಿಂಗ್ ಮಾಡಬೇಕು ಅಂತೇಳಿ 27ಗೆ ಫೈನಲಿ ಹಿಯರಿಂಗ್ ಮಾಡಬೇಕು. 26 ತನಕ ಏನು ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಆಗ್ತದೆ ಆ ರಿಪೋರ್ಟನ್ನು 26 ಕೋರ್ಟಿಗೆ ನೀವು ಕೊಡಬೇಕು ಅಂತಕ್ಕಂಥದ್ದನ್ನು ಲೋಕಾಯುಕ್ತ ವಕೀಲರಿಗೆ ಹೇಳಿದ್ದಾರೆ. 27 ಸುದೀರ್ಘ ವಿಚಾರಣೆ ನಡೀತದೆ. ಒಂದು ಉತ್ತಮ ಗುಣಮಟ್ಟವಾದ ಉತ್ತಮವಾದಂಥ ಒಂದು ವಿಚಾರಣೆ ನಂತರ ಒಂದು ನ್ಯಾಯಾಲಯದ ತೀರ್ಪು ಆಚೆ ಬರ್ತದೆ ಅಂತ ನಾವು ಕಾದು ನೋಡೋರಿದ್ದೀವಿ. 26/10 ಮತ್ತೆ ವಿಚಾರಣೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 27 ಇದೇ ನ್ಯಾಯಾಲಯದಲ್ಲಿ ಪ್ರಾರಂಭ ಆಗೋದಿದೆ. ಸರ್, ನಾವು ಇದರಲ್ಲಿ CBIಗೆ ಇನ್ವೆಸ್ಟಿಗೇಷನ್ಗೆ ಏನು ಕೇಳಿದ್ವಿ, ಇ ಡಿನೂ ಕೂಡ ಇದರಲ್ಲಿ ಈಗಾಗಲೇ ಇನ್ವಾಲ್ವ್ ಆಗಿರೋದ್ರಿಂದ ಮನಿ ಲ್ಯಾಂಡ್ರಿಂಗ್ ಸಂಬಂಧಪಟ್ಟಂತೆ ಮೂಡಾದಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳಿಗೆ ಇ ಡಿ ಈಗಾಗಲೇ ಇನ್ವೆಸ್ಟಿಗೇಷನಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಇ ಡಿನೂ ಇಂಪ್ಲೀಡ್ ಮಾಡಿ ಅಂತಕ್ಕಂಥದ್ದನ್ನು ಇಂಪ್ಲೀಡ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೇಳಿದ್ದೀವಿ. ಅದಕ್ಕೂ ಕೂಡ ಅವ್ರ ಅಬ್ಜೆಕ್ಷನನ್ನು ರೆಸ್ಪಾಂಡೆಂಟ್ಸ್ ಅವರು ಅಬ್ಜೆಕ್ಷನನ್ನು ಇವತ್ತು ಸಲ್ಲಿಸಿದ್ದಾರೆ. ಮೈನ್ ಪಿಟಿಷನ್ಗೂ ಕೂಡ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ. ಇನ್ನು ಮುಂದೆ ಯಾವುದೇ ಅಬ್ಜೆಕ್ಷನ್ಸನ್ನು ನೀವು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತೇಳಿ ಫೈನಲಿ 27 ಹಿಯರಿಂಗನ್ನು ಫಿಕ್ಸ್ ಮಾಡಿದೆ ಕೋರ್ಟ್. ಹೈಕೋರ್ಟ್ನಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರ ಕೋರ್ಟ್ ಮುಂದೆ ಏನು ಮೂಡಾಗೆ ಸಂಬಂಧಪಟ್ಟಂಥ ಪ್ರಕರಣ ಕೋರ್ಟ್ ಮುಂದೆ ಬಂದಿತ್ತು. ಈಗಾಗಲೇ ಕಳೆದ 2-3 ಹಿಯರಿಂಗು ಬೆಂಗಳೂರಿನ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವ್ರ ಮುಂದೆ ಈ CBI ಪ್ರಕರಣ ಬಂದಿತ್ತು. ಇವತ್ತಿನ ದಿವಸ ನಾವೇನು ಈ ಒಂದು ಲೋಕಾಯುಕ್ತ ಮೂಡಾಗೆ ಸಂಬಂಧಪಟ್ಟಂತೆ FIR ರಿಜಿಸ್ಟರ್ ಮಾಡಿದೆ. ಆ FIR ಮೇಲೆ ಇನ್ವೆಸ್ಟಿಗೇಷನ್ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಮಾಣಿಕ ತನಿಖೆ ಆಗಬೇಕು, ಸಾರ್ವಜನಿಕವಾಗಿ ನ್ಯಾಯ ಹೊರಗೆ ಬರಬೇಕು, ಈ ಮೂಡ ಪ್ರಕರಣ ಸತ್ಯಾಸತ್ಯತೆ ಜನಕ್ಕೆ ಗೊತ್ತಾಗಬೇಕು ಅಂತೇಳಿ ನಾವು ಖಾಸಗಿ ದೂರನ್ನು ಸ್ಪೆಷಲ್ ಕೋರ್ಟಲ್ಲಿ ಫೈಲ್ ಮಾಡಿದಂಥ ಸಂದರ್ಭದಲ್ಲಿ ಸ್ಪೆಷಲ್ ಕೋರ್ಟ್ ಒಂದು ಆದೇಶ ಮಾಡಿತ್ತು ಲೋಕಾಯುಕ್ತಗೆ FIR ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ. ಎಲ್ಲೋ ಒಂದು ಕಡೆ ಲೋಕಾಯುಕ್ತ ರಾಜ್ಯ ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಲೋಕಾಯುಕ್ತ ಕೆಲಸ ಮಾಡ್ತಿದ್ರಿಂದ ಲೋಕಾಯುಕ್ತ ಮೇಲೆ ನಮ್ಮ ಅರ್ಜಿದಾರರಿಗಾಗಲಿ ನಮಗಾಗಲಿ ಯಾವ ಒಂದು ವಿಶ್ವಾಸ ಬರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ನಾವು ಹೈಕೋರ್ಟ್ನ ಮೊರೆ ಹೋಗಬೇಕಾಯಿತು. ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿ ಲೋಕಾಯುಕ್ತದಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಏನು FIR ಇದೆ ಅದನ್ನು CBIಗೆ ವರ್ಗಾವಣೆ ಮಾಡಬೇಕು. ಸ್ವಾಯತ್ತ ಸಂಸ್ಥೆಯಾದ CBIಯಿಂದ ಒಂದು ತನಿಖೆ ನಡೆದು ಒಂದು ಗುಣಮಟ್ಟದ ತನಿಖೆ ನಡೆದಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ನ್ಯಾಯವಾದಂಥ ಒಂದು ರಿಪೋರ್ಟ್ ಆಚೆ ಬರಬೇಕು ಅನ್ನೋ ಉದ್ದೇಶದಿಂದ ನಾವೊಂದು ರಿಟ್ ಅರ್ಜಿಯನ್ನು ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಸಲ್ಲಿಸಿದ್ದು ನಮ್ಮ ಅರ್ಜಿದಾರರು ಸಲ್ಲಿಸಿದ್ದು ಸ್ನೇಹಮಯಿ ಕೃಷ್ಣ ಅವರು. ಅದು ಇವತ್ತು ಒಂದು ಪ್ರಕರಣ ಇವತ್ತು ಹಿಯರಿಂಗಿಗೆ ಧಾರವಾಡ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವ್ರ ಮುಂದೆ ಬಂದಿತ್ತು. ಇವತ್ತು ನಮ್ಮ ಹಿರಿಯ ವಕೀಲರು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಮಣಿಂದರ್ ಸಿಂಗ್ ಅವರು ನಮ್ಮ ಅರ್ಜಿದಾರರ ಪರವಾಗಿ ಬಂದು ಹಿಯರಿಂಗನ್ನು ಸುದೀರ್ಘವಾಗಿ ಹಿಯರಿಂಗನ್ನು ಮಾಡಿದರು. ಕೋರ್ಟು ಎಲ್ಲ ವಾದವನ್ನು ಆಲಿಸಿದ ನಂತರ ಅದರ್ ಸೈಡ್ ಅವರು ಈ ಮೈನ್ ಪಿಟಿಷನ್ಗೆ ಇವತ್ತು ಅಬ್ಜೆಕ್ಷನ್ನ ಫೈಲ್ ಮಾಡಿರ್ತಕ್ಕಂಥದ್ದು, ಆ ಕಾಪಿಗಳನ್ನು ನಮಗೆ ಬೆಳಗ್ಗೆ ಸಲ್ಲಿಸಿರ್ತಕ್ಕಂಥದ್ದನ್ನು ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ. ನಾವು ಈಗಾಗಲೇ ಇ ಡಿಯನ್ನು ಅದರಲ್ಲಿ ಇಂಪ್ಲೀಡ್ ಮಾಡಬೇಕು ಅಂತೇಳಿ ಒಂದು ಇಂಪ್ಲೀಡ್ ಅಪ್ಲಿಕೇಶನನ್ನು ಕೂಡ ಹಾಕಿದ್ದು, ಅದಕ್ಕೂ ಕೂಡ ಅಬ್ಜೆಕ್ಷನ್ಸು ಮತ್ತು ಮೈನ್ ಪಿಟಿಷನ್ಸ್ಗೆ ಅಬ್ಜೆಕ್ಷನ್ ಹಾಕಬೇಕು ಅಂತೇಳಿ ಕೋರ್ಟು ಈ ಒಂದು ವಿಚಾರಣೆಯನ್ನು 26ಗೆ ಫೈನಲಿ ಹಿಯರಿಂಗ್ ಮಾಡಬೇಕು ಅಂತೇಳಿ 27ಗೆ ಫೈನಲಿ ಹಿಯರಿಂಗ್ ಮಾಡಬೇಕು. 26 ತನಕ ಏನು ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಆಗ್ತದೆ ಆ ರಿಪೋರ್ಟನ್ನು 26 ಕೋರ್ಟಿಗೆ ನೀವು ಕೊಡಬೇಕು ಅಂತಕ್ಕಂಥದ್ದನ್ನು ಲೋಕಾಯುಕ್ತ ವಕೀಲರಿಗೆ ಹೇಳಿದ್ದಾರೆ. 27 ಸುದೀರ್ಘ ವಿಚಾರಣೆ ನಡೀತದೆ. ಒಂದು ಉತ್ತಮ ಗುಣಮಟ್ಟವಾದ ಉತ್ತಮವಾದಂಥ ಒಂದು ವಿಚಾರಣೆ ನಂತರ ಒಂದು ನ್ಯಾಯಾಲಯದ ತೀರ್ಪು ಆಚೆ ಬರ್ತದೆ ಅಂತ ನಾವು ಕಾದು ನೋಡೋರಿದ್ದೀವಿ. 26/10 ಮತ್ತೆ ವಿಚಾರಣೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 27 ಇದೇ ನ್ಯಾಯಾಲಯದಲ್ಲಿ ಪ್ರಾರಂಭ ಆಗೋದಿದೆ. ಸರ್, ನಾವು ಇದರಲ್ಲಿ CBIಗೆ ಇನ್ವೆಸ್ಟಿಗೇಷನ್ಗೆ ಏನು ಕೇಳಿದ್ವಿ, ಇ ಡಿನೂ ಕೂಡ ಇದರಲ್ಲಿ ಈಗಾಗಲೇ ಇನ್ವಾಲ್ವ್ ಆಗಿರೋದ್ರಿಂದ ಮನಿ ಲ್ಯಾಂಡ್ರಿಂಗ್ ಸಂಬಂಧಪಟ್ಟಂತೆ ಮೂಡಾದಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳಿಗೆ ಇ ಡಿ ಈಗಾಗಲೇ
ಇನ್ವೆಸ್ಟಿಗೇಷನಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಇಡಿನೂ ಇಂಪ್ಲೀಟ್ ಮಾಡಿ ಇಂಪ್ಲೀಟ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೇಳಿದ್ದೀವಿ. ಅದಕ್ಕೂ ಕೂಡ ಅವ್ರ ಅಬ್ಜೆಕ್ಷನನ್ನು ರೆಸ್ಪಾಂಡೆಂಟ್ಸ್ ಅವರು ಅಬ್ಜೆಕ್ಷನನ್ನು ಇವತ್ತು ಸಲ್ಲಿಸಿದ್ದಾರೆ. ಮೇನ್ ಪಿಟಿಷನ್ಗೂ ಕೂಡ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ. ಇನ್ನು ಮುಂದೆ ಯಾವುದೇ ಅಬ್ಜೆಕ್ಷನ್ಸನ್ನು ನೀವು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತೇಳಿ ಫೈನಲಿ 27th ಹಿಯರಿಂಗನ್ನು ಫಿಕ್ಸ್ ಮಾಡಿದೆ ಕೋರ್ಟ್.